ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅದ್ಭುತ, ಅತಿ ಅದ್ಭುತ. ಭೀಮರಾವ್, ನೋಡು ನಿನ್ ಗೌರವ ಹೇಗ್ ಹತ್ತಿ ಉರಿತಿದೆ ಅಂತ. ಭೀಮರಾವ್, ಈಗ ಉರಿತಿರೋ ಕುರ್ಚಿನ ಸರಿಯಾಗಿ ನೋಡ್ಕೋ, ನೆನಪಲ್ಲಿಟ್ಕೋ. ಈ ಕುರ್ಚಿ ಮೇಲೆ ನಿನ್ನ ಅಧಿಕಾರ ಇರೋದಿಲ್ಲ, ಬರೋದೂ ಇಲ್ಲ. ನಿನ್ನಂತ ಜನರಿಗೆ ಇದ್ಯಾವತ್ತೂ ದಕ್ಕೋದೂ ಇಲ್ಲ. ಭೀಮರಾವ್, ಇದು ನಿನ್ಗೆ ಸಮಾಜದಲ್ಲಿರೋ ಸ್ಥಾನ ಮಾನ. ಬೂದೆ, ಸರಿಯಾಗಿ ನೋಡು ಇದನ್ನ. ಇವತ್ತವ್ರನ್ನ ಸುಮ್ಮನೆ ಬಿಡಲ್ಲ. ನಿಂತ್ಕೊಳ್ಳಿ ಎಲ್ರು. ನಮ್ ಭೀಮಣ್ಣಂಗೆ ಅವಮಾನ ಮಾಡಿದ್ದಾರೆ ಅವರು. ಬೆಂಕಿ ಬೀಳಿ ಇವ್ರ ಆಫೀಸ್ಗೆ, ಬೆಂಕಿ ಬೀಳಿ ಕೆಲ್ಸಕ್ಕೆ. ಹೌದು, ನಾವು ಸುಮ್ಮನೆ ಬಿಡೋದಿಲ್ಲ ಅವ್ರನ್ನ. ಬಿಡಲ್ಲ ಅವನ್ನ. ಬೇಡ ನಡೀರಿ. ಬೇಡ, ಹೋಗ್ಬೇಡಿ ನೀವು. ನಾವು ಹೋದ್ರೆ ಭೀಮಣ್ಣಂಗೆ ನಮ್ಮೆದುರುಗಡೆ ಇನ್ನ ತುಂಬಾ ಅಂದ್ರೆ ತುಂಬಾ ಅವಮಾನ ಆಗುತ್ತೆ. ಅವ್ರಿಗೆ ಬೇಜಾರಾಗುತ್ತೆ. ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ನೀವು ಹೋಗ್ಬೇಡಿ. ತಗೋ, ಇದನ್ ಹಾಕೊಂಡು ಕೆಳಗೆ ಕೂತ್ಕೊಂಡು ಕೆಲಸ ಮಾಡಬೇಕು. ಮುಂಚೆ ಹೆಂಗಿದ್ಯೋ ಹಾಗೇ ಇರ್ಬೇಕು. ಮುಂದೇನೋ ಇರ್ತ್ಯಾ. ಬನ್ನಿ ಮೇಘನಾಥ್ ಅವರೇ, ಕೂತ್ಕೊಳ್ಳಿ, ಚಾ ತರಿಸ್ತೀನಿ. ಹಾ, ಆಗ್ಲಿ ಆಗ್ಲಿ.
ಇವತ್ತು ನನ್ನ ಮನಸ್ಸು ಕೂದೀತಾ ಇದೆ. ಜಾತಿ ಹೆಸರಲ್ಲಿ ಮಾಡ್ತಾ ಇರೋ ಅವಮಾನಕ್ಕೆ ಪ್ರತ್ಯುತ್ತರ ಕೊಡಬೇಕು ಅನ್ನಿಸ್ತಿದೆ. ಆದರೆ ವ್ಯಕ್ತಿಗತ ಅಹಂಕಾರವನ್ನು ತಣಿಸ್ಕೊಳ್ಳೋದಕ್ಕೆ ಇಷ್ಟು ಕೀಳಾಗಿ ನೋಡ್ಕೋತಾ ಇರೋದ್ರ ವಿರುದ್ಧ ನಾನು ಹೋರಾಟಕ್ಕೆ ನಿಂತರೆ ಮಹತ್ತರವಾದ ಗುರಿಯಿಂದ ನಾನು ವಿಚಲಿತನಾಗ್ತೀನಿ. ಈ ಅವಮಾನಕರ ಪರಿಸ್ಥಿತಿನ ನಾನು ಬದಲಾಯಿಸಬೇಕು ಅಂತಂದರೆ ಈ ಕೋಪನ ಸಹಿಸ್ಕೊಳ್ಳೇಬೇಕು ಭವಿಷ್ಯದ ದೃಷ್ಟಿಯಿಂದ. ಇದು ಬಹಳ ಚೆನ್ನಾಗಿದೆ. ಆತ್ಮಕ್ಕೆ ತೃಪ್ತಿ ಆಯ್ತು ನಂಗೆ. ಈ ಚಹಾನ ಕುಡ್ದು ಕೆಲಸ ನೋಡ್ಕೋ. ಮಾಡು ಮಾಡು. ನೀವಿಲ್ಲಿ ಕರ್ಕೊಂಬಂದು ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ರಿ. ಸ್ವಲ್ಪ ತಡ ಆಗಿದ್ರೂ ಪರಿಸ್ಥಿತಿ ಕೈ ಮೀರ್ತಿತ್ತು. ನಂಗೆ ಮತ್ತೆ ಕಣ್ಬರುತ್ತೆ ಅನ್ನೋ ನಂಬಿಕೆನೇ ಹೊರಟೋಗಿತ್ತು. ಆದರೆ ನಿಮ್ಮಿಂದ ಡಾಕ್ಟ್ರೆ, ನಿಮ್ಮಿಂದ ನಾನು ಮತ್ತೆ ನೋಡೋ ಥರ ಆಗ್ತಿದೆ ಡಾಕ್ಟ್ರೆ. ಶಿಶುಪಾಲನ್ ಮಾತು ಸರಿಯಾಗಿದೆ ಡಾಕ್ಟರ್ ಸಾಹೇಬ್ರೆ. ನಾನು ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದೆ. ಮತ್ತೆ ನನ್ನ ಮಗನ್ ಕಣ್ ಬರುತ್ತೆ ಅಂತ. ಇದಕ್ಕೆ ನಮ್ಮ ಹಳ್ಳಿ ಪಟೇಲರಿಗೆ ಕೃತಜ್ಞತೆ ಸಲ್ಲಿಸಬೇಕು. ನನ್ನ ಮಗನಿಗೆ ಹೀಗಾಗಿದೆ ಅಂತ ತಿಳಿದಿದ ತಕ್ಷಣ ಅವ್ರು ನನ್ನ ಕೂಡ್ಲೆ ಕರೆಸಿ ನಿಮ್ಮ ಹತ್ರ ಹೋಗೋಕೆ ಹೇಳಿದ್ರು. ನೀವೇನು ಚಿಂತೆ ಮಾಡಬೇಡಿ, ಆಪರೇಷನ್ ಅಂತೂ ಚೆನ್ನಾಗಾಗಿದೆ. ಆಪರೇಷನ್ ಆದಮೇಲೆ ಔಷಧಿ ಕೂಡ ಹಾಕಿದ್ದೀನಿ ನೋಡಿ. ಇನ್ನೊಂದು 2-3 ದಿನ ಪಟ್ಟಿ ಹೀಗೆ ಇರಲಿ, ಆಮೇಲೆ ಪಟ್ಟಿ ತೆಗೆದು ಹೇಗಿದೆ ನೋಡೋಣ. ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಸರ್. ನಿಮ್ಮ ಋಣ ಯಾವತ್ತೂ ತೀರ್ಸಕ್ಕಾಗಲ್ಲ. ಸರಿ, ಹುಷಾರಾಗಿರಿ. ನಾನೇನು ಬರ್ತೀನಿ. ಆಗ್ಲಿ. ನಡಿ ಮಗನೆ, ಮನೆಗೆ ಹೋಗೋಣ. ಕಮಲಮ್ಮ, ಮೂರ್ತಿಯಲ್ಲಿ ಅವರು ಇನ್ನೂ ಆಫೀಸಿಂದ ಬಂದಿಲ್ಲ. ಅಲ್ಲಿಗೆ ಹೋಗಿ ನೋಡೋಣ ಅನ್ಕೊಂಡೆ. ಮೂರ್ತಿ ಇನ್ನೂ ಬಂದಿಲ್ಲ ರಮ್ಮ. ಭೀಮನ್ನ ಕುರ್ಚಿಯಲ್ಲಿ ಕೂತಿರೋದನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ದ. ಇನ್ನೂ ಬಂದೇ ಇಲ್ಲ. ಸರಿ, ನಾನು ಅವನಿಗೋಸ್ಕರ ಕಾಯ್ತೀನಿ. ಕೂತ್ಕೋ ಬಾ. ಭೀಮರಾವ್, ನೋಡು ನಿನ್ ಗೌರವ ಹೇಗ್ ಹತ್ತಿ ಉರಿತಿದೆ ಅಂತ. ಈಗ ಉರಿತಿರೋ ಕುರ್ಚಿನ ಸರಿಯಾಗಿ ನೋಡ್ಕೋ, ನೆನಪಲ್ಲಿಟ್ಕೋ. ಈ ಕುರ್ಚಿ ಮೇಲೆ ನಿನ್ನ ಅಧಿಕಾರ ಇರೋದಿಲ್ಲ, ಬರೋದೂ ಇಲ್ಲ. ಮೂರ್ತಿ ಬಂದ. ಬಂದ್ಯಾ? ಭೀಮಣ್ಣ ಎಲ್ಲಿ? ಗೊತ್ತಿಲ್ಲ. ಬಿಡು ಹೋಗ್ಲಿ. ಭೀಮಣ್ಣ ಕುರ್ಚಿ ಮೇಲೆ ಕೂತಿರೋದನ್ನ ನೋಡ್ದ್ಯೋ ಇಲ್ವೋ? ನೋಡ್ದೆ ಬಿಡ್ತೀನಾ? ನಮ್ ಜಾತಿಯವ್ರಿಗೆಲ್ಲ ಈ ವಿಷಯದ ಬಗ್ಗೆ ಹೇಳಕ್ ಹೋಗಿದ್ದೆ ನಾನು, ಅದಕ್ಕೆ ತಡ ಆಯ್ತು. ಅಮ್ಮ ನಡೀರಿ, ನನಗೆ ಊಟ ಬಡಿಸಿ. ಬರ್ತೀನಿ. ಮೂರ್ತಿ ಪುಟ, ಹೇಳೋ, ಭೀಮಣ್ಣನ ಕುರ್ಚಿ ಮೇಲೆ ಕೂತಿರೋದು ನೋಡಿ ಏನನ್ನಿಸ್ತು? ಅಯ್ಯೋ ಅಮ್ಮ, ಅದನ್ನ ನೋಡ್ತಿದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ನನಗೆ ಹೇಗನ್ನಿಸ್ತು ಅಂದ್ರೆ ಅವ್ರು ನಮ್ಮ ಮಹಾರಾಜ ಅನ್ನೋ ಥರ. ಏನು ಗೊತ್ತಾರಮ್ಮ, ನೀನು ಬೆಳಗ್ಗೆ ಹೇಳಿದ್ಯಲ್ಲ, ಅದು ಅನುಭವಕ್ಕೆ ಬಂತು. ಇವತ್ತು ನಾನು ಮತ್ತೆ ಅದೇ ಕುರ್ಚಿನಲ್ಲಿ ಕೂತಾಗ ನನಗೆ ತುಂಬ ಸಂತೋಷ ಆಯಿತು. ಇನ್ನೊಂದೇನು ಗೊತ್ತಾರಮ್ಮ, ಅದು ನಮ್ಮ ಜಾತಿಯವರೆಲ್ಲ ಆ ಕುರ್ಚಿ ಮೇಲೆ ಕೂರ್ತಾರಲ್ಲ, ಆಗ ನನ್ನ ಖುಷಿ ದುಪ್ಪಟ್ಟಾಗುತ್ತೆ. ನೀನೊಂದು ಕೆಲಸ ಮಾಡು, ಬೇಗ ಅಡುಗೆ ಮಾಡಿ ಮುಗಿಸು. ಇವತ್ತು ತುಂಬ ಸುಸ್ತಾಗಿದೆ, ನಿದ್ದೆನೂ ಬರ್ತಿದೆ. ಅದಕ್ಕೆ ಊಟ ಹಾಕ್ಬಿಡು, ಮಾಡಿ ಮಲ್ಕೊಂಡ್ಬಿಡ್ತೀನಿ. ಏನಾಯ್ತಮ್ಮ? ಹೋಗು,
ಅಡುಗೆ ಮಾಡು. ನಿಮಗ್ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ವಾ? ಇವತ್ತಿನವರೆಗೂ ನೀವ್ ಯಾವತ್ತೂ ನನಗೆ ಹೇಳೇ ಇಲ್ಲ ರಮ್ಮ ಊಟ ಬಡಿಸು ಅಂತ. ಸುಸ್ತಾಗಿದೆ ಮಲ್ಕೋತೀನಿ ಅಂತನೂ. ಏನಾಯ್ತು ಹೇಳಿ. ಅವ್ರು ನನಗೆ ಮಿಠಾಯಿನ ತಿನ್ಸಿದ್ರು. ನನಗೆ ತುಂಬಾ ಖುಷಿ ಆಯ್ತು. ಮತ್ ಯಾಕೋ ಅಳ್ತಾ ಇದ್ಯಾ? ಏನಾಯ್ತು? ಅಮ್ಮ, ನಾನು ಸುಳ್ಳು ಹೇಳ್ತಿದ್ದೆ ಅಮ್ಮ. ಏನಾಯ್ತು ಹೇಳಿ, ಏನಾಯ್ತು? ನಿಜ ಏನು ಅಂದ್ರೆ ರಮ್ಮ, ಇವತ್ತು ಪತ್ರಿಕೆ ಮಾಲೀಕರು ನನ್ನನ್ನು ಕುರ್ಚಿಯಿಂದ ಎಬ್ಬಿಸ್ಬಿಟ್ರು. ತುಂಬಾ ಅವಮಾನ ಮಾಡಿಬಿಟ್ರು. ಮಾಲೀಕ ನಾನು, ನನ್ನ ಮನಸ್ಸಿಗೆ ಬಂದಂಗೆ ಮಾಡ್ತೀನಿ ನಾನು. ಅಷ್ಟೇ ಅಲ್ಲದೆ ಆ ಕುರ್ಚಿನ ಆಫೀಸಿಂದ ಆಚೆ ತಗೊಂಡು ಹೋಗಕ್ಕೆ ಹೇಳಿದ್ರು. ಈ ಕುರ್ಚಿನ ಎತ್ಕೋ, ಹೊರಗಡೆ ತಗೊಂಡು ಹೋಗಿದ್ನ. ಈಗ ಸೀಮೆಣ್ಣೆ ತಕೋ, ಸುಟ್ಟು ಹಾಕೋ ಅದನ್ನ. ಮತ್ತು ನನ್ನ ಕೈಯಾರೆ ಆ ಕುರ್ಚಿಗೆ ಬೆಂಕಿ ಇಡ್ಸಿದ್ರು. ಈ ಉರಿತಿರೋ ಕುರ್ಚಿನ ಗಮನ ಇಟ್ಟು ನೋಡು. ಯಾವತ್ತೂ ನೆನ್ಪಿಡೋ, ಈ ಕುರ್ಚಿಗಳಲ್ಲಿ ನಿನಗೆ ಇವತ್ತು ಜಾಗ ಇಲ್ಲ, ಮುಂದೇನೂ ಇರಲ್ಲ. ನಿನ್ನಂತ ಜನರಿಗೆ ಇಂಥ ಕುರ್ಚಿಗಳು ಸಿಗೋದಿಲ್ಲ. ಅದಾದ್ಮೇಲೆ ಮತ್ತೆ ನನ್ನ ನೆಲದ ಮೇಲೆ ಕೂರಕ್ಕೆ ಹೇಳಿದ್ರು. ನನ್ನ ಕೈಗೆ ಗೋಣಿ ಚೀಲನ ಕೊಟ್ಬಿಟ್ಟು ಏನಂದ್ರು ಗೊತ್ತಾ? ತಗೋ, ಇದನ್ನ ಹಾಕೊಂಡು ನೆಲದ ಮೇಲೆ ಕುಕ್ಕರ್ ಬಿಡಿ. ಅಂದ್ರೆ ಮೊದಲು ಹೇಗಿದ್ಯೋ ಹಾಗೆ ಇದೀಯಾ, ಮುಂದೇನು ಹಾಗೆ ಇರ್ತೀಯ. ಇನ್ಮುಂದೆ ನಾನು ಮತ್ತೆ ಆಫೀಸಿಂದ ಹೊರಗೆ ಕುತ್ಕೊಂಡು ಊಟ ಮಾಡಬೇಕಂತ. ನೀವು ಅಳ್ಬೇಡಿ. ಈಗ ನೀವೇ ಹತ್ರ ನಮ್ಮ ಕತೆ ಏನಾಗಬೇಕು. ಹಾಗೆ ಇಂಥ ಪರಿಸ್ಥಿತಿಗಳು ಅದೆಷ್ಟು ಬಂದಿದೆಯೋ ಏನೋ. ನೀವು ಎಲ್ಲದನ್ನೂ ಎದುರಿಸಿದ್ದೀರಾ, ಇದರಲ್ಲೂ ಗೆಲ್ತೀರಾ. ನೀವು ಅಳ್ಬೇಡಿ. ನನಗೋಸ್ಕರ ಬೇಜಾರಾಗ್ತಿಲ್ಲ ರಮ್ಮ. ನನಗೆ ನಮ್ಮ ಜನಗಳ ಬಗ್ಗೆ ಯೋಚನೆ ಮಾಡಿದ್ರೆ ಬೇಜಾರಾಗ್ತದೆ. ಮೌತಿನಂತ ನಮ್ಮ ಜಾತಿ ಭವಿಷ್ಯ ಆಗಿರುವಂಥ ಸಾವಿರಾರು ಮಕ್ಕಳಿನ ಬಗ್ಗೆ ಯೋಚನೆ ಮಾಡಿದ್ರೆ ಬೇಜಾರಾಗ್ತದೆ. ನನಗೇನಂತಿತ್ತು ಅಂದರೆ, ಏನಿದು ಮುಗ್ದೋಯ್ತು, ನಾನೀಗ ಕುರ್ಚಿ ಮೇಲೆ ಕೂತಾಗಿದೆ, ಇನ್ಮೇಲೆ ನಮ್ಮ ಜಾತಿ ಎಲ್ಲರೂ ಕೂಡ ಈ ಕುರ್ಚಿ ಮೇಲೆ ಕೂರ್ಬೋದು ಅಂತ. ಆದ್ರೆ ಇಷ್ಟು ಬೇಗ ಗೊತ್ತು ನನಗೆ. ನನಗೆ ಚೆನ್ನಾಗಿ ಗೊತ್ತು ರಮ್ಮ. ಈ ಕತ್ಲೆಯಲ್ಲಿ ಇನ್ನೂ ತುಂಬ ದೂರ
ವರ್ಷಗಟ್ಟಲೆ ನಡೀತಾ ಇರಬೇಕು. ನನಗೆ ಗೊತ್ತಿದೆ ರಮ್ಮ, ನಮ್ಮ ಈ ಹೋರಾಟ ತುಂಬ ಕಾಲ ಇರುತ್ತೆ ಅಂತ. ಮತ್ತೀ ಹೋರಾಟಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿದ್ದನ್ನು ಎದುರಿಸ್ಬೇಕು. ಇದು ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಆದರೂ ಕೂಡ ಒಂದು ಸಲ ಹೊಸ ಬೆಳಕು ಕಾಣಿಸೋಗ ಆಗ ಒಮ್ಮೆಗೆ ನಾನು ಬಹಳ ಖುಷಿ ಪಡ್ತೀನಿ ರಮ್ಮ. ಎಲ್ಲಾನು ಬೇಗ ಪಡ್ಕೊಳ್ಳೋದಕ್ಕೆ. ಆದರೂ ಹೋರಾಟ ಮಾಡೋದು ತುಂಬ ಇದೆ ರಮ್ಮ. ನನಗೆ ಗೊತ್ತು, ನಾವೀ ಹೋರಾಟನ ಯಾವತ್ತೂ ನಿಲ್ಲಿಸಬಾರ್ದು. ಹೋರಾಟ ಮುಂದುವರಿಸಲೇಬೇಕು. ಹೋರಾಡೋಣ, ಖಂಡಿತ ಹೋರಾಡೋಣ. ನೋಡ್ತಾ ಇರಿ, ಇವತ್ತು ಹೇಗವರು ನಿಮ್ಮನ್ನ ನೆಲದ ಮೇಲೆ ಕೂರಿಸಿದ್ರು, ಒಂದಿನ ಅದೇ ಮಾಲೀಕರು ನಿಮ್ಮನ್ನ ಕುರ್ಚಿ ಮೇಲೆ ಕೂರಿಸ್ತಾರೆ. ಅಬ್ಬಾ, ಭೀಮನ್ಗೆ ಒಳ್ಳೆ ಸೋಲಾಗಿದೆ, ಅವಮಾನನೂ ಆಗಿದೆ. ಹೀಗೆ ಜೀಜಾಬಾಯಿ ಈ ಅವಕಾಶನೂ ಬಳಸ್ಕೋತಾಳೆ. ಒಂದಿನ ಕುರ್ಚಿ ಮೇಲೆ ಕೂತ್ಕೊಂಡ್ಬಿಟ್ಟು ತುಂಬಾ ಮರ್ಯಾದೆ ಪಡ್ಕೊಂಡ್ಬಿಟ್ಟು ಲಾಡು ಹಂಚಿದ್ದೆ ಅಲ್ವಾ? ಈಗ ಕುರ್ಚಿಯಿಂದ ಇಳಿಸಿರೋದಿಕ್ಕೆ ಚೀತು ಅನ್ನಿಸ್ಕೋಬೇಕು. ಈಗ ಲಾಡು ಜೀಜಾಬಾಯಿ ಹಂಚ್ತಾಳೆ. ಏನ್ ಮಾಡ್ತೀನಿ ನೋಡ್ತಾ ಇರು. ಮತ್ ನೀವ್ ಹೀಗೆ ಅಳ್ತಾ ಕೂರ್ಬೇಡಿ. ನಿಮ್ ಅಳುನ ನಿಮ್ ಒಳಗಡೆನೆ ಇಟ್ಕೊಳ್ಳಿ. ನಮಗೆಲ್ಲ ತುಂಬಾ ಬೆಲೆ ಬಾಳೋವಂಥದ್ದು. ನೀವು ಬನ್ನಿ, ಕೂತ್ಕೊಳ್ಳಿ. ಈಗೇನ್ ಬರೀತಿದ್ಯಾ? ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಯಾಕಂದ್ರೆ ಈ ಅನುಭವನ ನಾನು ಡೈರಿಲಿ ಬರೀಬೇಕು. ನಿಮ್ಮ ಅನುಭವ ಕೆಟ್ಟದಾಗಿದ್ರೆ ಕೆಟ್ಟ ಅನುಭವನೇ ಬರೀತೀನಿ. ಹೇಳಿ. ಆ ಮಾಲೀಕರು ಬಂದು ನನ್ನ ಮೇಲೆ ಕಿರ್ಚಾಡಿ ನನ್ನನ್ನು ಕುರ್ಚಿಯಿಂದ ಎಬ್ಬಿಸಿದಾಗಾರಮ್ಮ, ನನಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು. ತುಂಬ ಕಷ್ಟಪಟ್ಟು ಆ ಕುರ್ಚಿನ ಕಳಿಸಿದ್ದೆ ನಾನು. ಅದೇ ಕುರ್ಚಿಯಿಂದ ಆ ಮಾಲೀಕರು ನನ್ನನ್ನು ಕ್ಷಣಾರ್ಧದಲ್ಲಿ ಎಬ್ಬಿಸ್ಬಿಟ್ರು. ತುಂಬ ದುಃಖ ಆಯಿತು ರಮ್ಮ, ತುಂಬ ದುಃಖ ಆಯಿತು. ತಗೊಳ್ಳಿ. ನಡಿ. ರಮ, ನೀನೇ ನನಗಷ್ಟೆಲ್ಲ ಬುದ್ಧಿ ಹೇಳಿ ಇವತ್ತು ನೀನೇ ಹೇಳ್ತಾ ಇದ್ಯಾ? ನಾನು ಬೇಡ ಅಂತ ಅನ್ಕೋತೀನಿ, ಆದ್ರೆ ಏನ್ ಮಾಡೋದು, ಮನ್ಸಿಗೆ ನೋವಾಗುತ್ತೆ, ಚಿಂತೆ ಆಗುತ್ತಲ್ವಾ, ಕಣ್ಣೀರು ಹಾಗೆ ಬಂದ್ಬಿಡುತ್ತೆ. ನನಗರ್ಥ ಆಗುತ್ತೆ, ಆದರೆ ನೀನು ನಿನ್ನ ಕಣ್ಣೀರನ್ನು ಕಾಪಾಡ್ಕೊಂಡಿಡ್ಕೊ. ಯಾಕಂದ್ರೆ ಒಬ್ಬ ಗಂಡನಿಗೆ ತುಂಬ ವಿಶೇಷವಾಗಿರೋದು ಅಂತ ಹೇಳಿದ್ರೆ ಅವನ ಹೆಂಡತಿಯ ಕಣ್ಣೀರಾಗಿರುತ್ತೆ. ಅಲ್ಲದೆ ಭೀಮರಾವ್ ಅಂಬೇಡ್ಕರ್ ಜೊತೆಗೆ ನಿನ್ನ ಗಂಡ ಕೂಡ ಇನ್ನಷ್ಟು ಗಟ್ಟಿಯಾಗಿರ್ಬೇಕಲ್ವಾ?
ಇದೇ ರೀತಿ ನೀನು ಅಳ್ತಾ ಇದ್ರೆ ನಿನ್ನ ಗಂಡನ ಶಕ್ತಿ ಕಡಿಮೆ ಆಗುತ್ತೆ. ನಡಿ.